ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಷ್ಠಾಪಿಧಾನ ನ ಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈ ವಾಚ ಈಶಾನಾ ಚಾರುಮಾಮಿಹ ವಾದಯೇತ್. ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ನವರಾತ್ರಿಯ ಪರಮ ಮಂಗಳಕರವಾದ ಕಾಲದಲ್ಲಿ ಕೆಲವು ಶ್ರೀತತ್ವದ ಬಗ್ಗೆ, ಮಹಾಲಕ್ಷ್ಮಿಯ ವಿಶೇಷವಾದ ಸ್ವರೂಪ, ಮಹಾಲಕ್ಷ್ಮಿಯ ಮಾಹಾತ್ಮ್ಯ ಹಾಗೂ ಅದರ ಜೊತೆಗೆ ಮಹಾಲಕ್ಷ್ಮಿಯ ಒಂದು ಅವತಾರ ವಿಶೇಷ ಶ್ರೀ ಎಂಬ ವಿಶೇಷವಾದ ವಿಭಾಗದ ಕುರಿತು ಕೂಡ ಕೆಲವು ಅಂಶಗಳನ್ನು ಇವತ್ತು ನಾವು ನೋಡಲಿಕ್ಕೆ ಸಿದ್ಧರಿದ್ದೇವೆ. ಎಲ್ರಿಗೂ ಕೂಡ ಸ್ವಾಗತ. ನಮ್ಮ ಒಂದು ದೊಡ್ಡ ಅಪಪ್ರಥೆ ಏನು ಅಂತಂದರೆ, ಈ ವೈದಿಕರಾದ ದೇವತೆಗಳು ಇಂದ್ರ, ಮಿತ್ರ, ವರುಣ ಮುಂತಾದ ದೇವತೆಗಳು, ಆ ದೇವತೆಗಳನ್ನು ಬಿಟ್ಟು ಪೌರಾಣಿಕ ದೇವತೆಗಳಿಗೆ ಆಧುನಿಕ ಕಾಲದಲ್ಲಿ ತುಂಬ ಪ್ರಾಶಸ್ತ್ಯ ಬಂದಿದೆ. ವಿಷ್ಣು ಅಂತನವನಿಗೆ ವೇದ ಕಾಲದಲ್ಲಿ ಏನೂ ಪ್ರಾಶಸ್ತ್ಯ ಇರಲಿಲ್ಲ. ಆ ವಿಷ್ಣು ಪತ್ನಿಯಾದ ಲಕ್ಷ್ಮಿಯಂತೂ ಎಲ್ಲೂ ಇಲ್ಲೇ ಇಲ್ಲ. ಇನ್ನು ಇರತಕ್ಕಂತಹ ರುದ್ರ ಮುಂತಾದವರಿಗೂ ಕೂಡ ಆಧುನಿಕ ಕಾಲದಲ್ಲಿ ತುಂಬ ಪ್ರಾಧಾನ್ಯ ಕಡಿಮೆಯಾಗಿ ವೈದಿಕ ಧರ್ಮದ ವಿಲೋಪ ಎಂಬುದಾಗಿ ಬಹಳ ಮಂದಿ ಅನೇಕ ರೀತಿಯಾದಂಥ ಆಕ್ಷೇಪವನ್ನು ಮಾಡುವುದು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ವೈದಿಕವಾದ ಲಕ್ಷ್ಮೀ ತತ್ವದ ಬಗ್ಗೆ ನಾವು ತಿಳಿದುಕೊಳ್ಳುವುದು ತುಂಬ ಮಹತ್ವಪೂರ್ಣವಾದಂತಹ ಅಂಶ. ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕು. ವೇದದಲ್ಲಿ ಲಕ್ಷ್ಮೀದೇವಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ. ಅದಕ್ಕೆ ವೇದದಲ್ಲಿ ಒಂದು ಪ್ರಸಿದ್ಧವಾದ 2 ಸೂಕ್ತಗಳು ಇವೆ. ಋಗ್ವೇದ ಖಿಲದಲ್ಲಿ ಬಂದಿರತಕ್ಕಂತಹ ಶ್ರೀ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ ಎಂಬುದಾಗಿ 2 ಪ್ರಸಿದ್ಧವಾದಂತಹ ಸೂಕ್ತಗಳು. ಶ್ರೀ ಸೂಕ್ತ 10ನೇ ಮಂಡಲದಲ್ಲಿ ಬಂದಿರತಕ್ಕಂಥದ್ದು. ಶ್ರೀ ಸೂಕ್ತ ಅದು ಪರಿಶಿಷ್ಟದಲ್ಲಿ ಋಗ್ವೇದ ಖಿಲದಲ್ಲಿ ಬಂದಿರತಕ್ಕಂಥದ್ದು. ಅದರ 15 ಋಕ್ಕುಗಳು ಅಲ್ಲಿ ಪ್ರಸಿದ್ಧವಾಗಿವೆ. ಆದರೆ ಅಲ್ಲೆಲ್ಲೂ ಕೂಡ ವಿಶೇಷವಾಗಿ ಪರಮಾತ್ಮನ ವಿಷ್ಣುವಿನ ಸಂಬಂಧ ಅಂತನೋದಲ್ಲಿ ಕಾಣಿಸೋದಿಲ್ಲ ಅಂತ ಅದು ಕೂಡ ಒಂದು ಆಕ್ಷೇಪ ಇದೆ. ಅದರಂತೆ ಈ ಶ್ರೀಸೂಕ್ತಕ್ಕೂ ಕೂಡ ಅನೇಕ ಮಂದಿ, ಸಾಯಣಾಚಾರ್ಯ ಮುಂತಾದವರು ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಬಹಳ ಮಂದಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತದ ವಿಶೇಷವಾದ ಪುರಶ್ಚರಣ ಕ್ರಮದಿಂದ ನಾವು ಪಾರಾಯಣ ಮಾಡುವುದು ಕೂಡ ನಮ್ಮಲ್ಲಿ ವೈದಿಕರಲ್ಲಿ ತುಂಬ ಸಿದ್ಧಿಪ್ರದವಾದಂಥ ಒಂದು ಕ್ರಮ. ವಿಶೇಷವಾಗಿ ಮದುವೆ ಆಗದೇ ಇದ್ದಾಗ ಅಂಥವರಿಗೆ ಮದುವೆ ಆಗಲಿಕ್ಕೆ, ಅಂತ ಮಕ್ಕಳಾಗಲಿಕ್ಕೆ ಮತ್ತು ದಂಪತಿಗಳಲ್ಲಿ ತುಂಬ ಒಂದು ಸ್ನೇಹಪೂರ್ಣವಾದ ಸಂಬಂಧ ಅಂತನ್ನೋದು ನಿರಂತರವಾಗಿ ಇರಬೇಕು ಎಂಬ ಉದ್ದೇಶದಿಂದನೂ ಕೂಡ ಈ 2 ಸೂಕ್ತಗಳ ಪುರುಷ ಸೂಕ್ತ, ಶ್ರೀ ಸೂಕ್ತ, ಪುರುಷ ಸೂಕ್ತ ಎಂಬುದಾಗಿ ಸಂಪುಟೀಕರಣ ಕ್ರಮೇಣ ಪೂಜೆ ಮಾಡತಕ್ಕಂಥದ್ದು, ಅವುಗಳ ಪಾರಾಯಣ ಮತ್ತು ಹೋಮಾದಿಗಳನ್ನು ಮಾಡತಕ್ಕಂಥದ್ದು ಕೂಡ ನಮ್ಮ ವೈದಿಕರಲ್ಲಿ ಬಂದಿರತಕ್ಕಂತಹ ಒಂದು ಸತ್ಸಂಪ್ರದಾಯ. ಅಲ್ಲಿ ವಿಶೇಷವಾಗಿ ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಎಂಬುದಾಗಿ, ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಎಂಬುದಾಗಿ ಲಕ್ಷ್ಮಿಯ ವಿಶೇಷವಾದ ಉಲ್ಲೇಖವಿದೆ. ಹಿರಣ್ಯವರ್ಣಾಂ ಹರಿಣೀಂ, ಲಕ್ಷ್ಮೀದೇವಿಯು ವಿಶೇಷವಾಗಿ ಬಂಗಾರದ ಬಣ್ಣದಂತೆ ಹೊಳೆಯತಕ್ಕಂತಹ ಒಂದು ಅದ್ಭುತವಾದ ದೇಹಕಾಂತಿ ಉಳ್ಳವಳು. ಹೀಗಾಗಿ ಹರಿಣೀಂ, ಅವಳು ಪರಮಾತ್ಮ ಹರಿ ಆದರೆ ಇವಳು ಹರಿಣಿ, ಹರಿಣಾಕ್ಷಿ ಎಂಬುದಾಗಿಯೂ ಕೂಡ ಅರ್ಥ. ಅದರಂತೆ ಸಕಲ ಪಾಪ ಹರಳು ಎಂಬುದಾಗಿಯೂ ಕೂಡ ಅರ್ಥವನ್ನು ನಾವು ತಿಳಿಯಬಹುದಾಗಿದೆ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣ ರಜತಸ್ರಜಾಂ, ಅವಳು ಬಂಗಾರದಂತೆ ಕಂಗೊಳಿಸ್ತಕ್ಕಂತಹ ಕಮಲಗಳ ಮಾಲೆಯನ್ನು ಧರಿಸಿದ್ದಾಳೆ. ಅದರಂತೆ ಬೆಳ್ಳಿಯಂತೆ ಕಾಣಿಸ್ತಕ್ಕಂತಹ ಕಮಲಗಳ ಮಾಲೆಯನ್ನು ಕೂಡ ಧರಿಸಿದ್ದಾಳೆ ಎಂಬುದಾಗಿ ಸ್ವರ್ಣ ರಜತಸ್ರಜಾಂ ಎಂಬುದಾಗಿ ಅದಕ್ಕೆ ಅರ್ಥವನ್ನು ನಾವು ತಿಳಿಯಬಹುದು. ಅಥವಾ ಬಂಗಾರದ ಮತ್ತು ಬೆಳ್ಳಿಯ ಅನೇಕ ಆಭರಣಗಳನ್ನು ಅವಳು ಧರಿಸಿದ್ದಾಳೆ ಎಂಬುದಾಗಿಯೂ ಕೂಡ ನಾವು ಅದನ್ನು ತಿಳಿಯಬಹುದು. ಅಂತಹ ಲಕ್ಷ್ಮೀದೇವಿಯನ್ನು ನಾನು ಇಲ್ಲಿ ಆಹ್ವಾನ ಮಾಡ್ತಾ ಇದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ತಾಮ ಆವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನೀಂ ಎಂಬುದಾಗಿ, ಯಾವತ್ತೂ ಕೂಡ ಲಕ್ಷ್ಮಿ ಪರಮಾತ್ಮನನ್ನು ಬಿಟ್ಟು ಇರುವುದಿಲ್ಲ. ಯಾವಾಗಲೂ ಕೂಡ ಪರಮಾತ್ಮನ ಒಟ್ಟಿಗೆ ಇದ್ದು ಮನುಷ್ಯ ಮಾತ್ರರಿಗೆ ತುಂಬ ವಿಶೇಷವಾದಂಥ ಅನುಗ್ರಹವನ್ನು, ಜಗತ್ತಿಗೆಲ್ಲರಿಗೂ ಕೂಡ ಮಾತೃಭೂತಳಾಗಿ ತಾಯಿಯ ಸ್ಥಾನದಲ್ಲಿದ್ದುಕೊಂಡು ಅಷ್ಟು ಒಂದು ವಾತ್ಸಲ್ಯದ ಒಂದು ಹೊಳೆಯನ್ನು ಹರಿಸ್ತಕ್ಕಂತಹ ವಿಶೇಷವಾದ ಲಕ್ಷ್ಮೀದೇವಿಯ ಸ್ವರೂಪದ ಚಿಂತನೆಯನ್ನು ನಾವು
ಶ್ರೀ ಸೂಕ್ತದಲ್ಲಿ ನಾವು ಕಾಣಬಹುದಾಗಿದೆ. ಆದರೆ ಅಲ್ಲೆಲ್ಲೂ ಕೂಡ ನಮಗೆ ವಿಷ್ಣುವಿನ ಉಲ್ಲೇಖ ಅಂತ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಮತ್ತಿನ್ನೂ ಕೆಲವೊಬ್ಬರು ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಎಂಬುದಾಗಿ, ಆ ಕರೀಷ ಎಂಬುದಾಗಿ ಸಗಣಿಯ ಸಂಬಂಧ, ಅದು ಭೂಮಿಯ ಬಗ್ಗೆ ಇರತಕ್ಕಂಥದ್ದು ಎಂಬುದಾಗಿಯೂ ಕೂಡ ಅನೇಕ ಮಂದಿ ಆಕ್ಷೇಪವನ್ನು ಮಾಡ್ತಾರೆ. ಆದರೆ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯಶ್ರೀಂ ಎಂಬುದಾಗಿ ಸರ್ವಭೂತಗಳ ಈಶ್ವರಿ ಅವಳು ಎಂಬುದಾಗಿ ಸ್ಪಷ್ಟವಾಗಿ ಪರಮಾತ್ಮ ಹೇಗೆ, ವಿಷ್ಣು ಹೇಗೆ ಸರ್ವಭೂತಗಳ ಈಶ್ವರನೋ ಹಾಗೆ ಲಕ್ಷ್ಮೀದೇವಿ ಸರ್ವಭೂತಗಳ ಈಶ್ವರಿ ಎಂಬುದಾಗಿ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ರಿಂದಾಗಿ ಅಂಥ ಲಕ್ಷ್ಮಿ ಅಂತನೋದು ಅವಳು ಸಾಕ್ಷಾತ್ತಾಗಿ ವಿಷ್ಣು ಪತ್ನಿ ಅಂತನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಂತೆ ಅಲ್ಲಿ ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು, ಪರಮಾತ್ಮನ ಸನ್ನಿಧಾನವನ್ನು, ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶ್ರೀ ಸೂಕ್ತವಾದರೆ, ಇನ್ನೂ ನಾವು ಋಗ್ವೇದ ಮತ್ತು ಯಜುರ್ವೇದಗಳಲ್ಲಿ ಕೆಲವು ಮಂತ್ರಗಳನ್ನು, ವಿಶೇಷವಾದಂಥ ಮಂತ್ರಗಳನ್ನು ನಾವು ನೋಡಬಹುದು. ಅದು ಮಧ್ವಾಚಾರ್ಯರು ಕೂಡ ಅದನ್ನು ಉದಾಹರಣೆ ಮಾಡಿದ್ದಾರೆ. ಸಾಯಣಾಚಾರ್ಯ ಮುಂತಾದವರು ಕೂಡ ಅದನ್ನು ಅದೇ ರೀತಿಯಾಗಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಒಂದು ಪ್ರಸಿದ್ಧವಾದ ಮಂತ್ರ ಯಾವುದು ಅಂತಂದರೆ ಯಜುರ್ವೇದದ ತೈತ್ರಿಯ ಮತ್ತು ವಾಜಸನೆಯ ಶಾಖೆಗಳಲ್ಲಿ ಬರತಕ್ಕಂತಹ ಮಂತ್ರ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೂ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೌ ವ್ಯಾತ್ತಂ ಇಷ್ಟಂ ಮನಿಷಾಣ ಅಮುಂ ಮನಿಷಾಣ ಸರ್ವಂ ಲೋಕಂ ಮಿಷಾಣ. ಮಿಷಾಣ ಎಂಬುದಾಗಿಯೂ ಕೂಡ ಪಾಠ ಇದೆ, ಮನಿಷಾಣ ಎಂಬುದಾಗಿಯೂ ಕೂಡ ಪಾಠ ಇದೆ. ಇಲ್ಲಿ ಸ್ಪಷ್ಟವಾಗಿ ಈ ಪರಮಾತ್ಮ ಹಿಂದಿನ ಕೆಲವು ಅನುವಾಕಗಳಲ್ಲಿ ಪುರುಷ ಸೂಕ್ತ ಬಂದಿದೆ. ಆ ಪುರುಷ ಸೂಕ್ತ ವಿಷ್ಣುಪರ ಎಂಬುದಾಗಿ ಎಲ್ಲರೂ ಕೂಡ ಒಪ್ಪಿಕೊಂಡಿರತಕ್ಕಂಥದ್ದು. ಅಂತಹ ವಿಷ್ಣು ಸೂಕ್ತದ ಉಲ್ಲೇಖದ ನಂತರದಲ್ಲಿ ಬಂದಿರತಕ್ಕಂಥದ್ದು ಈ ವಾಜಸನೇಯದಲ್ಲಿ ಬಂದಿರತಕ್ಕಂಥ ಈ ಮಂತ್ರ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ. ಶ್ರೀ ಮತ್ತು ಲಕ್ಷ್ಮಿ ಎಂಬುದಾಗಿ ಇಬ್ಬರು ಆ ಪರಮಾತ್ಮನ ಎರಡು ಪಾರ್ಶ್ವಗಳಲ್ಲಿ ಇರತಕ್ಕಂಥ ಎರಡು ರೂಪಗಳು ಎಂಬುದಾಗಿ, ಶ್ರೀ ಮತ್ತು ಲಕ್ಷ್ಮಿ ಎಂಬ ಎರಡು ರೂಪಗಳನ್ನು ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು ಎಂಬುದಾಗಿ ಒಂದು ಪಾಠವಿದ್ದರೆ, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು ಎಂಬುದಾಗಿಯೂ ಕೂಡ ಒಂದು ಪಾಠ ಇದೆ. ಶ್ರೀ ಮತ್ತು ಹ್ರೀ ಎಂಬ ಎರಡು ಪ್ರತ್ಯೇಕ ರೂಪಗಳ ಉಲ್ಲೇಖವೂ ಕೂಡ ಇದೆ. ಅಲ್ಲಿ ಎಡಗಡೆ ಇರತಕ್ಕಂಥವಳು ಪರಮಾತ್ಮ ಹೀಗೆ ನಿಂತ್ಕೊಂಡಿದ್ರೆ ಪರಮಾತ್ಮನಿಗೆ ಯಾವಾಗಲೂ ಕೂಡ ಅವನ ಎಡಗಡೆ ಶ್ರೀದೇವಿ ಇರ್ತಾಳೆ. ಬಲಗಡೆ ಇರತಕ್ಕಂಥವಳು ಲಕ್ಷ್ಮೀದೇವಿ. ಪರಮಾತ್ಮನ ಎಡಗಡೆ ಶ್ರೀದೇವಿ, ಪರಮಾತ್ಮನ ಬಲಗಡೆ ಇರತಕ್ಕಂಥವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಯಾರು ಅಂತ ಅಲ್ಲಿ ಕೇಳಿದರೆ ಪರಮಾತ್ಮನ ಬಲಗಡೆ ಇರತಕ್ಕಂಥವಳು ಯಾವಾಗಲೂ ಕೂಡ ಭೂದೇವಿ. ಹೀಗಾಗಿ ಶ್ರೀನಿವಾಸ ದೇವರ ಚಿತ್ರವನ್ನು ನಾವು ನೋಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೃಷ್ಣನಿಗಾದರೆ, ಉಡುಪಿ ಕೃಷ್ಣನಿಗಾದರೆ ಒಬ್ಬನೇ ಒಬ್ಬ ಉಡುಪಿ ಕೃಷ್ಣ ನಿಂತುಕೊಂಡಿರ್ತಾನೆ ಯಾವಾಗಲೂ. ಆದರೆ ಶ್ರೀನಿವಾಸ ದೇವರ ಒಂದು ಪ್ರತಿಮೆಯನ್ನು ನೋಡಿದರೆ ಶ್ರೀನಿವಾಸ ದೇವರಿಗೆ ಇಬ್ಬರು ಪತ್ನಿಯರು ಯಾವಾಗಲೂ ಕೂಡ ನಿತ್ಯದಲ್ಲಿ ಪರಮಾತ್ಮನ ಜೊತೆಗೆ ಸೇರಿಕೊಂಡು ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಮಾಡತಕ್ಕಂತಹ ವಿಶೇಷವಾದ ಭಾಗ್ಯವನ್ನು ಪಡೆದುಕೊಂಡಿರತಕ್ಕಂಥವರು. ಅದು ಎಡಗಡೆ ಇರತಕ್ಕಂಥದ್ದು ಶ್ರೀದೇವಿ, ಬಲಗಡೆ ಇರತಕ್ಕಂಥದ್ದು ಭೂದೇವಿ. ಆ ಶ್ರೀದೇವಿಗೆ ಯಾವುದು ಕೂಡ ಮೇಲ್ಬಟ್ಟೆ ಇರೋದಿಲ್ಲ, ಭೂದೇವಿಗೆ ಆ ಮೇಲ್ಬಟ್ಟೆ ಅಂತ ಇರುತ್ತೆ. ಹೀಗೆ ಆ ನಮ್ಮ ವಾಜಸನೇಯದಲ್ಲಿ ಮತ್ತು ತೈತ್ರೇಯದಲ್ಲಿ ಬಂದಿರತಕ್ಕಂತಹ ಈ ಪರಮಾತ್ಮನ ಈ ಒಂದು ರೂಪಕ್ಕೆ ನಿದರ್ಶನವಾಗಿ ನಿಂತುಕೊಂಡಿರತಕ್ಕಂಥದ್ದು ನಮ್ಮ ವೆಂಕಟೇಶ ದೇವರು. ಹೀಗಾಗಿ ಶ್ರೀನಿವಾಸ ಅಂತೆಂಬುದಾಗಿ ಅವನಿಗೆ ಆ ಹೆಸರನ್ನು ನಾವು ನೋಡಬಹುದಾಗಿದೆ. ಇನ್ನೂ ವಿಶೇಷವಾಗಿ ತತ್ವಪ್ರದೀಪದಲ್ಲಿ ಶ್ರೀ ಮತ್ತು ಲಕ್ಷ್ಮಿ ಅಂತಂದ್ರೆ ಯಾರು ಅಂತನ್ನೋದನ್ನು ಅವರು ತತ್ವಪ್ರದೀಪಕಾರರು ತ್ರಿವಿಕ್ರಮ ಪಂಡಿತಾಚಾರ್ಯ ಉಲ್ಲೇಖವನ್ನು ಮಾಡಿದ್ದಾರೆ. ಅಂಕದಲ್ಲಿ ಕುಳಿತುಕೊಂಡಿರತಕ್ಕಂಥವಳು ಶ್ರೀ ಎಂಬುದಾಗಿ ಅದನ್ನು ನಾವು ತಿಳಿಯುವುದಾದರೆ, ಎದೆಯಲ್ಲಿ ಲಕ್ಷಣವಾಗಿ ಏನು ಪರಮಾತ್ಮನ ಶ್ರೀವತ್ಸ ಎಂಬುದಾಗಿ ಲಕ್ಷಣವಾಗಿ ಯಾವಾಗಲೂ ಕೂಡ ಏನು ಹೊಂದಿರುತ್ತಾಳೆ, ಮತ್ತು ಪರಮಾತ್ಮನ ಎದೆಯಲ್ಲಿ ನಿರಂತರವಾಗಿ ಎದೆಯಲ್ಲಿ ಇರತಕ್ಕಂಥವಳು ಲಕ್ಷ್ಮಿ ಎಂಬುದಾಗಿಯೂ ಕೂಡ ಅದರ ಉಲ್ಲೇಖವನ್ನು ನಾವು ನೋಡಬಹುದಾಗಿದೆ. ಹೀಗೆ ಪರಮಾತ್ಮನ ಶ್ರೀ ಮತ್ತು ಲಕ್ಷ್ಮಿ ಇವರಿಬ್ಬರೂ ಕೂಡ ಆ ಪರಮಾತ್ಮನ ನಿತ್ಯವಾದ ಸೇವೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಆ ಶ್ರೀಲಕ್ಷ್ಮಿಯ ಗಂಡ ಯಾರು ಅಂತಂದರೆ ಅಲ್ಲಿ ವಿಷ್ಣು ಎಂಬುದಾಗಿಯೂ ಕೂಡ ನಾವು ಸಾಕ್ಷಾತ್ತಾಗಿ ನಾವು ತಿಳಿಯಬಹುದಾಗಿದೆ. ಅದರಿಂದ ಅಲ್ಲಿ ಬೇರೆ ಯಾರೂ ಕೂಡ ಪ್ರತಿಪಾದ್ಯರಾಗಿದ್ದಾರೆ ಎಂಬ ಅವಕಾಶವೂ ಕೂಡ ಅಲ್ಲಿ ತಿಳಿಲಿಕ್ಕೆ ಅವಕಾಶ ಅಂತನೋದು ಇಲ್ಲ. ಅದರಂತೆ ಇನ್ನು ವಿಶೇಷವಾಗಿ ತೈತ್ರೇಯದಲ್ಲಿ ಇನ್ನು 2-3 ಉಲ್ಲೇಖಗಳು. ಧ್ರುವಾದಿಶಾಂ ವಿಷ್ಣುಪತ್ನಿ ಅಘೋರ ಅಸ್ಯೇಷಾನ ಜಗತೋ
ಸಹಸೋಯಾಮನೋತ ವಿಷ್ಣುಪತ್ನಿ ಈಶಾನ ಧ್ರುವಾಂ ದಿಶಾಂ ವಿಷ್ಣುಪತ್ನಿ ಅಘೋರ ಅಸ್ಯ ಈಶಾನ. ವಿಷ್ಣುಪತ್ನಿ ಆಗಿರತಕ್ಕಂಥವಳು ಈ ಜಗತ್ತಿಗೆಲ್ಲವೂ ಕೂಡ ಈಶಾನ, ಅವಳು ಕೂಡ ಈಶ್ವರಳಾಗಿದ್ದಾಳೆ, ಅವಳು ಇಡೀ ಜಗತ್ತಿನ ನಿಯಾಮಕಳಾಗಿದ್ದಾಳೆ ಎಂಬುದಾಗಿ ಎರಡು ಕಡೆ ವಿಷ್ಟಂಭೋ ದಿವೋಧರುಣ ಪೃಥಿವ್ಯಾ ಅಸ್ಯೇಶಾನ ಜಗತೋ ವಿಷ್ಣುಪತ್ನಿ ವಿಶ್ವವ್ಯಚ ಇಷಯಂತಿ ಸುಭೂತಿ ಶಿವಾನೋ ಅಸ್ತು ಅದಿತಿ ಉಪಸ್ಥೆ ಎಂಬುದಾಗಿ ಆ ಒಂದು ವಿಷ್ಣುಪತ್ನಿಯಾದ ಲಕ್ಷ್ಮಿಯನ್ನ ಅದಿತಿ ಎಂಬ ಶಬ್ದದಿಂದನೂ ಕೂಡ ಇಲ್ಲಿ ಕರೆದು ಅಂತಹ ಆ ಲಕ್ಷ್ಮೀದೇವಿ ನಮಗೆ ಮಂಗಳಕರಳಾಗಲಿ ಎಂಬುದಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹೀಗೆ ಎರಡು ಕಡೆ ನಾವು ತೈತ್ರೇಯದಲ್ಲಿ ಈ ಸಾಕ್ಷಾತ್ತಾಗಿ ವಿಷ್ಣುಪತ್ನಿ ಎಂಬುದಾಗಿ ಅವಳನ್ನ ಉಲ್ಲೇಖ ಮಾಡಿದ್ದು ನಾವು ನೋಡಬಹುದು. ಅದರಂತೆ ಮಹೀಂ ದೇವೀಂ ವಿಷ್ಣುಪತ್ನಿಂ ಅಜೂರ್ಯಾಂ ಎಂಬುದಾಗಿ ಭೂದೇವಿಯ ಉಲ್ಲೇಖವೂ ಕೂಡ ನಾವು ನೋಡಬಹುದಾಗಿದೆ. ಅಲ್ಲಿ ವಿಷ್ಣುಪತ್ನಿ ಹೇಗೆ ಶ್ರೀದೇವಿ ಅಂತ ನೋಡೋ ವಿಷ್ಣುಪತ್ನಿಯೋ ಹಾಗೆ ಮಹೀದೇವಿ ಅವಳು ಕೂಡ ವಿಷ್ಣುಪತ್ನಿ ಎಂಬುದಾಗಿ ಅವಳ ಉಲ್ಲೇಖವನ್ನು ಕೂಡ ಅದರಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಇನ್ನು ಎರಡು ಸೂಕ್ತಗಳು, ಮೇಧಾ ಸೂಕ್ತದಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಮಹಾತ್ಮ್ಯದ ಪ್ರತಿಪಾದನೆ ಇದೆ. ಅದರಂತೆ ಅಂಬರಣಿ ಸೂಕ್ತದಲ್ಲಿ, ಋಗ್ವೇದದ ಅಂಬರಣಿ ಸೂಕ್ತದಲ್ಲಿ ವಿಶೇಷವಾಗಿ ನಾನು ಮಿತ್ರಾವರನ್ನು ಜೊತೆಗೆ ನಾನು ಸಂಚಾರ ಮಾಡ್ತಾ ಇದ್ದೇನೆ, ನಾನು ಯಾರನ್ನ ನಾನು ಬ್ರಹ್ಮನನ್ನಾಗಿ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡ್ತೇನೋ ಅವನನ್ನು ನಾನು ಬ್ರಹ್ಮನನ್ನಾಗಿ ಮಾಡ್ತೇನೆ, ಯಾರಿಗೆ ರುದ್ರ ಪದವಿಯನ್ನು ನಾನು ಕೊಡಬೇಕು ಅಂತ ಬಯಸ್ತೇನೋ ಅಂಥವನಿಗೆ ನಾನು ರುದ್ರ ಪದವಿಯನ್ನು ಕೊಡ್ತೇನೆ, ನಾನು ರುದ್ರನನ್ನು ಕೊಡಲಿಕ್ಕೆ ಬ್ರಹ್ಮದ್ವಿಷೇ ಶರವೇ ಹಂತವಾವು, ನಾನು ಬ್ರಹ್ಮನನ್ನು ನಾಶ ಮಾಡತಕ್ಕಂತಹ ಆ ರುದ್ರದೇವರನ್ನ ನಾಶ ಮಾಡಲಿಕ್ಕೆ ನಾನು ಶರವನ್ನು, ನಾನು ಧನಸ್ಸನ್ನು ಹಿಡ್ಕೊಂಡು ನಿಂತುಕೊಂಡಿದ್ದೇನೆ ಎಂಬುದಾಗಿಯೂ ಕೂಡ ಅಲ್ಲಿ ವಿಶೇಷವಾಗಿ ಇಡೀ ಪ್ರಪಂಚದ ಎಲ್ಲ ಮುಕ್ತಾಮುಕ್ತರನ್ನು ನಾನು ನಿಯಂತ್ರಣ ಮಾಡ್ತಾ ಇದ್ದೇನೆ ಎಂಬ ವಿಶೇಷವಾದ ಉಲ್ಲೇಖವನ್ನು ಕೂಡ ನಾವು ಅಂಬರಣಿ ಸೂಕ್ತದಲ್ಲಿ ನೋಡಬಹುದಾಗಿದೆ. ಅಲ್ಲಿಯೇ ಯಂಕಾಮಯೇ ತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಎಂಬುದಾಗಿ ವಿಶೇಷವಾದ ಉಲ್ಲೇಖ ಇದೆ. ಯಂ ಕಾಮಯೇ, ನಾನನ್ನು ಯಾರನ್ನು ನಾನು ಅಪೇಕ್ಷೆ ಪಟ್ಟು ಬ್ರಹ್ಮ ಪದವಿಗೆ ಏರಿಸಬೇಕು ಅಂತ ಮಾಡ್ತೇನೋ ಅವನನ್ನು ನಾನು ಬ್ರಹ್ಮನನ್ನಾಗಿ ಮಾಡ್ತೇನೆ. ಆಮೇಲೆ ಯಾರನ್ನು ರುದ್ರನನ್ನಾಗಿ ಮಾಡಬೇಕು ಅಂತ ಬಯಸ್ತೇನೋ ಅವನಿಗೆ ರುದ್ರ ಪದವಿಯನ್ನು ಕೊಡ್ತೇನೆ, ಯಾರನ್ನ ನಾನು ಋಷಿಯನ್ನಾಗಿ ಮಾಡಬೇಕು ಅಂತ ಬಯಸ್ತೇನೋ ಅವನನ್ನು ನಾನು ಋಷಿಯನ್ನಾಗಿ ಮಾಡ್ತೇನೆ, ಅವನಿಗೆ ಬುದ್ಧಿವಂತರನ್ನಾಗಿ ಮಾಡ್ತೇನೆ ಎಂಬುದಾಗಿ ತಮ್ ಸುಮೇಧಾಮ್ ಎಂಬುದಾಗಿ ಹೇಳಿರತಕ್ಕಂತಹ ವಿಷಯವನ್ನ ಈ ನಮ್ಮ ತೈತ್ರೇಯದಲ್ಲಿ ಇನ್ನೊಂದು ಕಡೆಯೂ ಕೂಡ ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಗತಶ್ರೀ ಉತತ್ವಯ, ನೀನು ಯಾರನ್ನ ಅಂಗೀಕಾರ ಮಾಡ್ತೀಯೋ, ನಿನ್ನ ಭಕ್ತ ಎಂಬುದಾಗಿ ನೀನು ಯಾರನ್ನು ಅಂಗೀಕಾರ ಮಾಡ್ತೀಯೋ ಅಂಥವನು ಋಷಿ ಆಗ್ತಾನೆ. ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ, ನೀನು ಯಾರನ್ನು ಬ್ರಹ್ಮನನ್ನಾಗಿ ಮಾಡಬೇಕು ಅಂತ ಹೊರಡ್ತೀಯೋ ಅವನು ಬ್ರಹ್ಮನಾಗ್ತಾನೆ. ಗತಶ್ರೀ ಉತತ್ವಯ, ನೀನನ್ನು ಬಿಟ್ಟರೆ ಅವರೆಲ್ಲರೂ ಕೂಡ ಅವರಿಗೆ ಯಾವ ಸಂಪತ್ತು ಕೂಡ ಇರೋದಿಲ್ಲ. ತ್ವಯಾ ಜುಷ್ಟ ಚಿತ್ರಂ ವಿಂದತೆ ವಸು ಸಾನೋಜುಷಸ್ವ ದ್ರವಿಣೋ ನ ಮೇಧೆ ಎಂಬುದಾಗಿ ನಮಗೆ ದ್ರವಿಣವನ್ನು ಕೊಡು, ನಮಗೆ ಮೇಧವನ್ನು ಕೊಡು, ನಮ್ಮನ್ನು ಅನುಗ್ರಹ ಮಾಡು ಎಂಬುದಾಗಿಯೂ ಕೂಡ ವಿಶೇಷವಾಗಿ ಈ ತೈತ್ರೇಯದಲ್ಲಿಯೇ ಈ ಒಂದು ಮೇಧಾ ಸೂಕ್ತದಲ್ಲಿ ವಿಶೇಷವಾದಂತಹ ಉಲ್ಲೇಖವು ಕೂಡ ಲಕ್ಷ್ಮಿಯದ್ದನ್ನು ನಾವು ನೋಡಬಹುದು. ಹೀಗೆ ವೇದಗಳಲ್ಲಿ ಅದಿತಿ, ಲಕ್ಷ್ಮಿ ಮತ್ತು ಶ್ರೀ ಎಂಬ ಶಬ್ದಗಳಿಂದ ಲಕ್ಷ್ಮೀ ದೇವಿಯ ಸ್ತೋತ್ರ ಮಾಡಿದ್ದು ಕೆಲವು ಕಡೆ, ಆದರೆ ಅಂಬ್ರಣಿ ಎಂಬ ಹೆಸರಿನಿಂದ ಸ್ತೋತ್ರ ಮಾಡಿದ್ದು ಇನ್ನು ಕೆಲವು ಕಡೆ, ಇನ್ನು ಕೆಲವು ಕಡೆ ಅದಿತಿ ಎಂಬ ಹೆಸರಿನಿಂದ ಸ್ತೋತ್ರವನ್ನು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಇನ್ನೂ ನಾವು ನೋಡಬಹುದೇನು ಅಂತಂದರೆ, ದ್ಯಾವಾಭೂಮಿ ಅಂತ ಎಲ್ಲೆಲ್ಲಿ ಬರ್ತಾ ಇದೆಯೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಸಾಕ್ಷಾತ್ತಾಗಿ ಪರಮಾತ್ಮನ ಅದು ಒಂದು ವಿಶೇಷವಾದ ರೂಪಗಳು. ದ್ಯಾವಾ ಪೃಥಿವ್ಯವು ಶ್ರೀಭೂಮಿ ಕೇಶವು ಸೂರ್ಯ ವಿಧೂಮತವು, ಇದು ಮಧ್ವಾಚಾರ್ಯ ಹೇಳ್ತಕ್ಕಂಥದ್ದು. ದ್ಯಾವಾಭೂಮಿ ಅಂತ ದ್ಯಾವಾ ಪೃಥ್ವಿ ಎಂಬುದಾಗಿ ಋಗ್ವೇದದಲ್ಲಿ ಎಲ್ಲ ಕಡೆಯೂ ಕೂಡ ಮತ್ತೆ ಮತ್ತೆ ಬರ್ತಕ್ಕಂತಹ ಒಂದು ಶಬ್ದ. ದ್ಯಾವಾಭೂಮಿಗಳು ಯಾರು ಅಂತಂದರೆ, ದ್ಯಾವಾಭೂಮಿ ಅಂತಂದರೆ ದ್ಯು ಅಂತ ದ್ಯುಲೋಕ ಸ್ವರ್ಗಲೋಕ, ಭೂಮಿ ಅಂತಂದರೆ ಭೂಮಿ ಲೋಕ. ಅದು ಯಾರು ಅಂತಂದರೆ ದ್ಯುಲೋಕಕ್ಕೆ ಅಭಿಮಾನಿಯಾದವಳು ಅಂಥವಳು ಶ್ರೀದೇವಿ, ಈ ಭೂಮಿ ಲೋಕಕ್ಕೆ ಅಭಿಮಾನಿಯಾದಂಥವಳು ಭೂಮಿ ಎಂಬುದಾಗಿ ಅದನ್ನು ನಾವು ನೋಡಬಹುದಾಗಿದೆ. ಹೀಗೆ ಪರಮಾತ್ಮನ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಹಕಾರಿಯಾಗಿ ನಿಂತುಕೊಂಡು ಭಕ್ತರಿಗೆ ಅನುಗ್ರಹ ಮಾಡಿ ಶೀಘ್ರವಾಗಿ ಅವರಿಗೆ ಪರಮಾತ್ಮನ ಅನುಗ್ರಹವನ್ನು ಮಾಡುವಂತೆ ಮಾಡತಕ್ಕಂಥವಳು ಲಕ್ಷ್ಮೀದೇವಿ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಅದರಂತೆ ವಿಶೇಷವಾಗಿ ಇನ್ನು ಈ ಕೇಶವಾದಿ 24 ರೂಪಗಳು, ಅದರಲ್ಲಿ ಏನು ಕೇಶವ ಅಂತ ಮೊದಲನೇ ರೂಪ ಬಂದಿದೆ, ಆ ಕೇಶವನ ಪತ್ನಿಯ ಹೆಸರು ಕೂಡ ಶ್ರೀ ಎಂಬುದಾಗಿ ನಾವು ಅದನ್ನು
ನೋಡ್ತೇವೆ. ವೃದ್ಧಾರೀತ ಸ್ಮೃತಿಯಲ್ಲಿ ಅದರ ಉಲ್ಲೇಖವೂ ಕೂಡ ಬಂದಿದೆ. ಮತ್ತು ನವರಾತ್ರಿ ಸಂದರ್ಭದಲ್ಲಿ ನಾವು ಈ ಶ್ರೀತತ್ವವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಇದಕ್ಕೇನು ಕಾರಣ ಅಂತಂದರೆ, 4 ಚಾತುರ್ಮಾಸ್ಯದ 4 ತಿಂಗಳುಗಳಲ್ಲಿ ಪರಮಾತ್ಮ ಮಲ್ಕೊಂಡಿರ್ತಾನೆ. ಮಲಗಿಕೊಂಡಾಗ ಅವನ ವಿಶೇಷವಾದ ಅನುಗ್ರಹವನ್ನು ಪಡೆಯಲಿಕ್ಕೆ ಸದವಕಾಶ. ಆದರೆ ಪರಮಾತ್ಮ ಏಳುವುದಕ್ಕಿಂತ ಮೊದಲು ಎದ್ದು ಪರಮಾತ್ಮನ ಸೇವೆಗೆ ಸನ್ನದ್ಧಳಾಗತಕ್ಕಂಥವಳು ಲಕ್ಷ್ಮೀದೇವಿ. ಹೀಗಾಗಿ ನವರಾತ್ರಿ ಲಕ್ಷ್ಮೀದೇವಿಯ ಪ್ರಸನ್ನತಾ ಕಾಲ. ಹೀಗಾಗಿ ವಿಶೇಷವಾಗಿ ನವರಾತ್ರಿಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವುದು ಕೂಡ ಕಂಡು ಬಂದಿದೆ. ಅದು ಶ್ರೀಭೂ ದುರ್ಗಾ ಎಂಬುದಾಗಿ 3 ಹೆಸರಿನಿಂದಲೂ ಕೂಡ ಆರಾಧನೆಯನ್ನು ಮಾಡ್ತಾರೆ. ಸರಸ್ವತಿ ಆರಾಧನೆಯನ್ನು ಕೂಡ ಮಾಡ್ತಾರೆ. ಆಶ್ವಿನೇ ಮಾಸಿಚ ಶುಕ್ಲಪಕ್ಷೇ ರಮೋತ್ಸವೇ ಸನ್ನಿಹಿತೈಕ ಭಕ್ತ್ಯ ಪಠೈತ್ ತಥೇಕೋತ್ತರವಾರ ವೃದ್ಧ ಲಭೇತ್ಸ ಸೌವರ್ಣಮಯೀಂ ಸೌವೃಷ್ಟಿಂ ಎಂಬುದಾಗಿ ಲಕ್ಷ್ಮೀ ಹೃದಯದಲ್ಲೂ ಕೂಡ ಆಶ್ವಿನ ಮಾಸದಲ್ಲಿ ರಮೆಯ ಉತ್ಸವ ಎಂಬುದಾಗಿ, ಉಳಿದ ದೇವತೆಗಳಿಗಿಂತ ಹೆಚ್ಚಾಗಿ ರಮೆಯ ಉತ್ಸವ ಎಂಬುದಾಗಿಯೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ವಿಶೇಷವಾಗಿ ಏಕೋತ್ತರ ವಾರ ವೃದ್ಧಿಯಿಂದ ಮೊದಲನೇ ದಿವಸ 1 ಸಲ ಪಾರಾಯಣ, ಎರಡನೇ ದಿವಸ 2 ಸಲ, ಮೂರನೇ ದಿವಸ 3 ಸಲ, ಹೀಗೆ ಪಾರಾಯಣವನ್ನು ಮಾಡ್ಕೊಂಡು ಹೋದರೆ, ಲಕ್ಷ್ಮೀ ಹೃದಯದ ಪಾರಾಯಣ ಮಾಡ್ಕೊಂಡು ಹೋದರೆ ವಿಶೇಷವಾಗಿ ಸುವರ್ಣದ ಮಳೆ ಆಗುತ್ತೆ ಎಂಬುದಾಗಿಯೂ ಕೂಡ ಉಲ್ಲೇಖವನ್ನು ನಾವು ನೋಡ್ತೀವಿ. ಹೀಗೆ ಈ ನವರಾತ್ರಿ ಅಂತ ಅನ್ನೋದು ಪರಮಾತ್ಮನ ವಿಶೇಷವಾದ ಅನುಗ್ರಹ ಪಡೆಯಲಿಕ್ಕೆ, ಲಕ್ಷ್ಮೀದೇವಿಯ ಸಹಿತವಾಗಿ ಪರಮಾತ್ಮನ ಆರಾಧನೆ ಮಾಡಿ ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು ಪಡೆಯಲಿಕ್ಕೆ ಸದವಕಾಶ. ಇನ್ನೂ ಒಂದು ವಿಶೇಷವನ್ನು ನಾವು ಏನು ನೋಡಬಹುದು ಶ್ರೀದು ಅಂತಂದರೆ, ಭೂದೇವಿ ಅವತಾರ ಯಾವುದು? ಅನೇಕ ಅವತಾರಗಳಿದೆ. ಭೂದೇವಿ ಸಾಕ್ಷಾತ್ತಾಗಿ ಭೂಮಿಯಲ್ಲಿ ಬಂದು ನರಕಾಸುರನ ತಾಯಿಯಾಗಿ ಅವತಾರ ಮಾಡಿ ಅವಳು ಪರಮಾತ್ಮನ ಹೆಂಡತಿ ಆಗಿದ್ದವಳು. ಅದರಂತೆ ದುರ್ಗೆಯ ಅವತಾರವನ್ನು ನಾವು ಕೃಷ್ಣಾವತಾರದಲ್ಲಿ ನೋಡಬಹುದು, ಕೃಷ್ಣನ ತಂಗಿಯಾಗಿ ಅವತಾರ ಮಾಡಿದವಳು. ಹಾಗೆ ಶ್ರೀದೇವಿ ಅವತಾರಗಳು ಯಾವುದು ಅಂತಂದರೆ, ಈ ಎಲ್ಲ ಅವತಾರಗಳು ಕೂಡ ಶ್ರೀದೇವಿಯದ್ದೇ ಅವತಾರಗಳು. ಏನು ಪರಮಾತ್ಮನ ಬೇರೆ ಬೇರೆ ರೂಪಗಳಲ್ಲಿ, ಪರಮಾತ್ಮನ ಬೇರೆ ಬೇರೆ ಅವತಾರಗಳಲ್ಲಿ ಲಕ್ಷ್ಮಿ ಏನು ಅವತಾರ ಮಾಡುತ್ತಾಳೆ, ಅದು ಹೆಚ್ಚಿನ ಎಲ್ಲ ಅವತಾರಗಳು ಕೂಡ ಶ್ರೀದೇವಿ ಅವತಾರಗಳು ಎಂಬುದಾಗಿ ನಾವು ಅದನ್ನು ಶ್ರೀ ಮಧ್ವಾಚಾರ್ಯರು ಅದನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀಹಿ ಭೂಹು ದುರ್ಗಾ ಅಂಬ್ರಣಿ ಹ್ರೀಹಿ ಮಹಾಲಕ್ಷ್ಮೀಶ್ಚ ದಕ್ಷಿಣ ಸೀತಾ ಜಯಂತಿ ಸತ್ಯಾಚ ರುಕ್ಮಿಣೀತ್ಯಾದಿ ಭೇದಿತ. ಯಾವಾಗ ಪರಮಾತ್ಮ ಅವತಾರ ಮಾಡ್ತಾನೋ ಆವಾಗೆಲ್ಲ ಲಕ್ಷ್ಮೀದೇವಿಯು ಕೂಡ ಅವತಾರ ಮಾಡಿ ಪರಮಾತ್ಮನ ಸೇವೆಗೆ ಸದಾ ಸನ್ನದ್ಧಳಾಗಿ ಪರಮಾತ್ಮನ ವಿಶೇಷವಾದ ಅನುಗ್ರಹವನ್ನು, ಅದರಿಂದನೇ ಕೋಟಿ ಭೃತ್ಯರೆಲ್ಲರೂ ತಾನು ಪರಮಾತ್ಮನ ಪಾದಸೇವೆಯನ್ನು ತಾನು ಮಾಡಿ ವಿಶೇಷವಾದಂಥ ಅನುಗ್ರಹವನ್ನು ಪಡಿತಾಳೆ ಎಂಬುದಾಗಿಯೂ ಕೂಡ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೂ ವಿಶೇಷವಾಗಿ ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ಏನು ವ್ಯತ್ಯಾಸ ಅಂತಂದರೆ, ಪರಮಾತ್ಮನು ಎಲ್ಲೋ ಇದ್ದಾನೆ, ಲಕ್ಷ್ಮೀದೇವಿ ಎಲ್ಲೋ ಇದ್ದಾಳೆ. ಗುಣಗಳಲ್ಲಿ ಒಟ್ಟಿಗೆ ಇದ್ದರೂ ಕೂಡ ಯಾವಾಗಲೂ ಕೂಡ ಪರಮಾತ್ಮ ಲಕ್ಷ್ಮೀದೇವಿ ಒಟ್ಟಿಗೆ ಇದ್ದಾರೆ. ಯಾವತ್ತೂ ಕೂಡ ವಿಯೋಗ ಇಲ್ಲ ಅವರಿಗೆ. ಅಂಥ ಸ್ಥಿತಿಯಲ್ಲೂ ಕೂಡ ಪರಮಾತ್ಮನ ಕಾಲಿನ ಒಂದು ಉಗರಿನ ಒಂದು ಸಣ್ಣ ಕಣ, ಗುಣದ ಕಣವನ್ನು ಎಣಿಸ್ಲಿಕ್ಕೆ ಅವಳು ಎಣಿಸ್ತಾನೆ ಇದ್ದಾಳೆ. ಅವಳು ಯಾವತ್ತೂ ಕೂಡ ಗುಣವನ್ನು ಎಣಿಸೋದೇ ಮುಕ್ತಾಯ ಆಗ್ತಾ ಇಲ್ಲ. ಅಷ್ಟು ಪರಮಾತ್ಮನ ವಿಶೇಷವಾದ ಅನಂತ ಗುಣಗಳು. ಲಕ್ಷ್ಮೀದೇವಿಯ ಸಾಮರ್ಥ್ಯ ಎಷ್ಟಿದ್ರೂ ಕೂಡ, ಇಡೀ ಪ್ರಪಂಚದ ನಿಯಾಮಕಳಾದ ಲಕ್ಷ್ಮೀದೇವಿಯ ಸಾಮರ್ಥ್ಯ ಎಷ್ಟಿದ್ರೂ ಕೂಡ ಪರಮಾತ್ಮನ ಒಂದು ಕಾಲಿನ, ಒಂದು ಬೆರಳಿನ, ಒಂದು ಉಗರಿನ ಗುಣಗಳನ್ನು ಇನ್ನೂ ಗಣನೆ ಮಾಡಲಿಕ್ಕೆ ಆಗದೇ ಇರುವಷ್ಟು ಪರಮಾತ್ಮನ ವಿಶೇಷವಾದ ಅನಂತ ಗುಣಗಳು ಎಂಬುದಾಗಿ ಅದರ ವರ್ಣನೆಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾದವಳು ಲಕ್ಷ್ಮೀದೇವಿ. ಒಂದು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ದೊರಕಿದಲ್ಲಿ ಇಡೀ ಪ್ರಪಂಚವೇ ಉದ್ಧಾರ ಆಗುತ್ತೆ. ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರ್ಯಂ ಯದಪಾಂಗಲೇಶಂ ಆಶ್ರಿತ್ಯ ಯಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ಎಂಬುದಾಗಿ ಈ ಲಕ್ಷ್ಮೀದೇವಿಯ ಒಂದು ಅಪಾಂಗಲವದಿಂದ ಇಡೀ ಪ್ರಪಂಚದ ಎಲ್ಲ ಸೃಷ್ಟಿ ಸ್ಥಿತಿ ಮುಂತಾದವುಗಳು ಆಗತಕ್ಕಂಥದ್ದು. ಅಂತಹ ಲಕ್ಷ್ಮೀದೇವಿಗೆ ಬಲವನ್ನು ಕೊಡ್ತಕ್ಕಂಥವನು ಸಾಕ್ಷಾತ್ ಪರಮಾತ್ಮ. ಅಂತ ಅಜಿತನನ್ನು ನಾನು ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ಮಧ್ವಾಚಾರ್ಯರು ಎರಡೂ ಕೈಯನ್ನೆತ್ತಿ ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವ ಚಿದಾತ್ಮಗಣಾತ್ ಎಂಬುದಾಗಿ ಪರಮಾತ್ಮನ ವಿಶೇಷವಾದ ಮಹಿಮೆಯನ್ನು ಅವರು ಸಾರಿದ್ದಾರೆ. ಇನ್ನೂ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ, ರಾಮಾವತಾರ ಕಾಲದಲ್ಲಿ
ರಾಮನ ಸೇವೆಗಾಗಿ ಸೀತೆ ಬಂದಳು. ಲಕ್ಷ್ಮಿಯೇ, ಆ ಶ್ರೀದೇವಿಯೇ ಸೀತೆಯಾಗಿ ಬಂದು ಪರಮಾತ್ಮನ ಸೇವೆಯನ್ನು ಮಾಡಿ ಜನರ ಕಣ್ಣಿಗೆ ಮಾಯವಾದರೂ ಕೂಡ ಮತ್ತೊಮ್ಮೆ ಅವಳು ಬಂದಳು. ಅಗ್ನಿ ಪರೀಕ್ಷೆ ಕಾಲದಲ್ಲಿ ಬಂದದ್ದು ಒಂದು, ಆ ಲವಕುಶರನ್ನ ತೋರಿಸ್ಲಿಕ್ಕಾಗಿ ಬಂದದ್ದು ಒಂದು, ತದನಂತರದಲ್ಲಿ ಮತ್ತೆ ಭೂಮಿಯಲ್ಲಿ ಅಂತರ್ಗತಳಾಗಿ ಪರಮಾತ್ಮ ಮತ್ತೆ ವೈಕುಂಠಕ್ಕೆ ಯಾತ್ರೆಯನ್ನ ಮಾಡುವಾಗ ಸಮಾಯಾತ ಏ ಮೋಕ್ಷ ಪದೈಚ್ಛವ ಎಂಬುದಾಗಿ ಎಲ್ಲರನ್ನೂ ಕೂಡ ಕರೆದವನು. ಅಯೋಧ್ಯಾವಾಸಿಗಳಾದ ಎಲ್ಲ ಜನರನ್ನು ಕೂಡ ಕರೆದು ನಿಮ್ಮನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗಬೇಕಾದ್ರೆ ಆ ಪರಮಾತ್ಮನ ಸೇವೆಯನ್ನು ಮಾಡಲಿಕ್ಕಾಗಿ ಲಕ್ಷ್ಮೀದೇವಿ ತಾನು ಶ್ರೀ ಮತ್ತು ಹ್ರೀ ಎಂಬ ಎರಡು ರೂಪಗಳಿಂದ ನಿಂತುಕೊಂಡು ಎರಡು ಕಡೆಯೂ ಕೂಡ ಚಾಮರವನ್ನು ಬೀಸಿ ಪರಮಾತ್ಮನ ವಿಶೇಷವಾದ ಸೇವೆಯನ್ನು ಮಾಡಿದ್ದು ಎಂಬುದಾಗಿಯೂ ಕೂಡ ನಾವು ಅದನ್ನು ನೋಡಬಹುದಾಗಿದೆ. ಹೀಗಾಗಿ ನಾವು ಪ್ರಪಂಚದ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ಅದು ಶ್ರೀದೇವಿಯ ವಿಶೇಷವಾದಂತಹ ಸಾನ್ನಿಧ್ಯ. ಅದರಿಂದನೇ ನಮಗೆ ಕೀರ್ತಿಶ್ರೀ ವಾಕ್ಚ ನಾರೀಣಾಂ ಸ್ಮೃತಿ ಮೇಧ ಧೃತಿ ಕ್ಷಮ ಎಂಬುದಾಗಿ ಹೆಂಗಸರಲ್ಲೂ ಕೂಡ ಕೀರ್ತಿ ಮತ್ತು ಸ್ಮೃತಿ ಮತ್ತು ವಾಕ್ ಶ್ರೀಹಿ ಎಂಬುದಾಗಿ ಆ ಶ್ರೀಯನ್ನು ವಿಶೇಷವಾಗಿ ಸ್ತ್ರೀಯರಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದನೇ ಹೆಂಗಸರನ್ನು ನಾವು ಯಾವಾಗಲೂ ಕೂಡ ಕರೆಯಬೇಕಾದ್ರೆ ಸಾಮಾನ್ಯವಾದ ಮಾತಿನಿಂದ ನಾವು ಕರೆಯಬಾರದು. ಭಾರತ ದೇಶದ ಒಂದು ಸನಾತನ ಧರ್ಮದ ಸಂಪ್ರದಾಯ ಶ್ರೀಮತಿ ಇಂಥವರು. ಯಾಕೆ ಅಂತಂದ್ರೆ ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯೇ ಶ್ರೀ ರೂಪಿಣಿಯಾದ ಲಕ್ಷ್ಮೀದೇವಿ ಅವರಲ್ಲಿ ಸನ್ನಿಹಿತಳಾಗಿದ್ದಾಳೆ. ಆದ್ದರಿಂದನೇ ಶ್ರೀಮತಿ ಎಂಬುದಾಗಿ ಕರೆಯಬೇಕು ಎಂಬುದಾಗಿ ಸಂಪ್ರದಾಯವಿದೆ. ಆದ್ದರಿಂದನೇ ಎಲ್ಲಿ ನೋಡಿದರೂ ಕೂಡ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ. ಅದರಿಂದ ನಾವು ಯಾರಿಗೆ ಆ ಒಂದು ಸ್ವರ್ಗಾಧಿಕಾರವಿದೆಯೋ ಅವರಿಗೆ ಶ್ರೀ ಶಬ್ದ ಹಾಕಬೇಕು. ರಾಮಾಚಾರ ಅಂತ ಒಬ್ರು ಬಂದರು ಅಂತ ಹೇಳಬೇಕಾಗಿದೆ. ನಮಗೆ ಬರೇ ರಾಮಾಚಾರ ಅಂತ ಅನ್ನಬಾರ್ದು, ನಾವು ಶ್ರೀಮಾನ್ ರಾಮಾಚಾರ್ಯರು ಇಲ್ಲಿ ಬಂದರು ಅಂತ ಅನ್ನಬೇಕು. ಯಾಕೆ ಅಂತಂದರೆ ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ದೇವಂ ಗುರುಂ ಗುರುಸ್ಥಾನಂ ಕ್ಷೇತ್ರಂ ಕ್ಷೇತ್ರಾಧಿದೇವತಾ ಸಿದ್ಧಂ ಸಿದ್ಧಾಧಿಕಾರಂಚ ಶ್ರೀಪೂರ್ವಂ ಸಮುದೀರಯೇತ್. ದೇವತೆಗಳು, ಗುರುಗಳು ಮತ್ತು ಕ್ಷೇತ್ರ ದೇವತೆ ಮತ್ತು ಸಿದ್ಧರಾದ ಪುರುಷರು ಮತ್ತು ಯಾರಿಗೆ ಆ ಸಿದ್ಧಿ ಪಡೆಯಲಿಕ್ಕೆ ಯೋಗ್ಯತೆ ಇದೆ ಅಂತ ಮಹಾತ್ಮರನ್ನ ಶ್ರೀಕಾರಪೂರ್ವಕವಾಗಿ ನಾವು ಅವರನ್ನು ಕರೆಯಬೇಕು ಎಂಬುದಾಗಿ ವಿಧಿ ಇದೆ. ಆದ್ದರಿಂದನೇ ನಮ್ಮ ಭಾರತ ದೇಶದ ಸನಾತನ ಸಂಪ್ರದಾಯದಂತೆ ಶ್ರೀಮಾನಾಚಾರ್ಯ ಎಂಬುದಾಗಿ ನಾವು ಕರೀತೇವೆ. ಇಂತಹ ಒಂದು ವಿಶೇಷವಾದ ಗೌರವವು ಕೂಡ ಅಲ್ಲಿರತಕ್ಕಂತಹ ಶ್ರೀ ಸನ್ನಿಧಾನ ಪ್ರಯುಕ್ತವಾಗಿ ಬಂದಿರತಕ್ಕಂಥದ್ದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಯಬಹುದಾಗಿದೆ. ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನಂ ಹರಿಹಿ ಎಂಬುದಾಗಿಯೂ ಕೂಡ ಯಾರ ಹೃದಯದಲ್ಲಿ ಪರಮಾತ್ಮ ಮಂಗಲಾಯತನನಾದ ಪರಮಾತ್ಮ ಯಾರ ಹೃದಯದಲ್ಲಿದ್ದಾನೋ ಅವರಿಗೆ ನಿತ್ಯ ಉತ್ಸವ, ಅವ್ರ ಮನೆಯಲ್ಲಿ ನಿತ್ಯ ಉತ್ಸವ. ನವರಾತ್ರಿ ಕಾಲದಲ್ಲಿ ಏನು ನಾವು ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ, ಬರೀ ನವರಾತ್ರಿ ಕಾಲದಲ್ಲಿ ಅಷ್ಟೇ ಅಲ್ಲ, ನಿತ್ಯವೂ ಕೂಡ ಮಾಡಬೇಕು ಎಂಬುದಾಗಿ ನಿತ್ಯೋತ್ಸವ ಭವೇತ್ತೇಷಾಂ ನಿತ್ಯಶ್ರೀ. ಅವರ ಮನೆಯಲ್ಲಿ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾಗ ಅವರ ಮನೆಯಲ್ಲಿ ನಿರಂತರವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನವೂ ಕೂಡ ಇರುತ್ತೆ ಅಂತಂಬುದಾಗಿ ವಿಶೇಷವಾದಂತಹ ಲಕ್ಷ್ಮೀದೇವಿಯ ಸಾನ್ನಿಧ್ಯವನ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಇಂತಹ ಲಕ್ಷ್ಮೀದೇವಿಯ ಸ್ತೋತ್ರಗಳು ಕೂಡ ಅನೇಕ ಇವೆ. ದುರ್ಗಾದೇವಿಯ ಸ್ತೋತ್ರಗಳು, ಭೂದೇವಿಯ ಸ್ತೋತ್ರಗಳು, ಅದರಂತೆ ಶ್ರೀಸ್ತುತಿ, ಇಂದ್ರ ಮಾಡಿದ ಶ್ರೀಸ್ತುತಿ ವಿಷ್ಣು ಪುರಾಣದಲ್ಲೂ ಕೂಡ ಉಪಲಬ್ಧವಾಗಿದೆ. ಅಂತಹ ವಿಶೇಷವಾದ ಲಕ್ಷ್ಮೀದೇವಿಯ ಮಹಾತ್ಮ್ಯವನ್ನು, ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾದ ಲಕ್ಷ್ಮೀದೇವಿಯ ಮಹಾತ್ಮ್ಯವನ್ನು ನಿರಂತರವಾಗಿ ನಾವು ಚಿಂತನೆ ಮಾಡುತ್ತಾ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ಅಂತಹ ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮಲ್ಲಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ನಮ್ಮ ಪಾಂಡುರಂಗಿ ವಂಶದಲ್ಲೂ ಕೂಡ ಆನಂದ ಭಟ್ಟಾರಕರು ನಮ್ಮ ಹಿಂದಿನ 13ನೇ ತಲೆಮಾರಿನ ಮಹಾಪುರುಷರು. ಅವರಿಗೆ ಸಂಸಾರದಲ್ಲಿ ತುಂಬ ಬವಣೆ ಬಂದು ಏನು ಮಾಡಬೇಕು ಅಂತ ಗೊತ್ತಾಗದೆ ಸಣ್ಣ ವಯಸ್ಸಿನಲ್ಲಿ ಕೊಲ್ಹಾಪುರಕ್ಕೆ ಹೋಗಿ 12 ವರ್ಷಗಳ ಕಾಲ ಲಕ್ಷ್ಮೀದೇವಿಯ ಸನ್ನಿಧಾನದಲ್ಲಿ ತಪಸ್ಸನ್ನು ಮಾಡಿದಾಗ ಲಕ್ಷ್ಮೀದೇವಿ ನಿರಂತರವಾಗಿ ನನ್ನ ಸೇವೆಯನ್ನು ಮಾಡಿದ್ದಿ, ನಿನಗೆ ನನ್ನ ಸಾಕ್ಷಾತ್ತಾಗಿ ದರ್ಶನವನ್ನು ಕೊಡ್ತೇನೆ ಅಂತ ಹೇಳಿ ಆ ದರ್ಶನವನ್ನು ಸರಪರೂಪದಲ್ಲಿ ಬಂದು ದರ್ಶನವನ್ನು ಕೊಟ್ಟಳು ಎಂಬುದಾಗಿ ಐತಿಹ್ಯವನ್ನು ನಾವು ಕೇಳ್ತೇವೆ. ಹೀಗೆ ಭಕ್ತರಿಗೆ ತಾಯಿ ಮಕ್ಕಳು ತುಂಬ ಕಷ್ಟಕ್ಕೆ ಒಳಗಾದಾಗ ತಂದೆ ಅಪ್ಪ 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 ಅಂತ ಕರೆದ್ರು ಕೂಡ ಅಪ್ಪ ಬರೋದು ತುಂಬ ವಿಳಂಬ ಆಗುತ್ತೆ. ಆದರೆ ಅಮ್ಮ ಅಂತ ಕರೆದಾಗ ತಕ್ಷಣ ಬರತಕ್ಕಂಥವಳು ಮೊದಲನೇ ನಮ್ಮ ಜಗನ್ಮಾತೆ ಲಕ್ಷ್ಮೀದೇವಿ. ಆದ್ದರಿಂದನೇ ಆ ಲಕ್ಷ್ಮೀ ಹೃದಯದಲ್ಲೂ ಕೂಡ ಅಂಬತ್ವದ್ವತ್ಸವಾಕ್ಯಾನಿ ಸೂಕ್ತಾನಿ ಯಾನಿ ಚ ತಾನೇ ಸ್ವೀಕುರ ಸರ್ವಜ್ಞ ದಯಾಲುತ್ವೇನ ಸಾದರಂ ಎಂಬುದಾಗಿ ತಾಯಿ ಎಂಬುದಾಗಿ ಲಕ್ಷ್ಮೀದೇವಿ ವಿಶೇಷವಾದ ಸ್ತೋತ್ರವನ್ನು ಕೂಡ ನಾವು
ನೋಡ್ತೇವೆ. ಇಂತಹ ವಿಶೇಷವಾದ ಜಗನ್ಮಾತೆಯಾದ ನಮ್ಮ ಮಾತೆಯಾದ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಮತ್ತೆ ಮತ್ತೆ ಚಿಂತಿಸುತ್ತಾ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾಹ ಯವನಾಹ ಶಕಾದಯಃ ಏನ್ನೇ ಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣುವೇ ನಮಃ. ಕೃಷ್ಣಾರ್ಪಣಮಸ್ತು.